ಪೊಲೀಸ್ ಕಾನ್ಸ್ಟೇಬಲ್ ಮರುಪರೀಕ್ಷೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ವಿದ್ಯಾಕಾಶಿಯಲ್ಲಿ ಮತ್ತೊಮ್ಮೆ ಮುಳುಗುತ್ತ ಜೆನ್ಜಿ ಕಹಳೆ. ಆಕ್ಸಾ ಸಂಘಟನೆ ಅಧ್ಯಕ್ಷ ಕಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗ್ತಿದೆ. ಮರುಪರೀಕ್ಷೆ ನಡೆಸುವಂತೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿದ್ದು, ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರೊಟೆಸ್ಟ್ ಹಿನ್ನೆಲೆಯಲ್ಲಿ ಆಗಸ್ಟ್ 18ರ ಪ್ರೊಟೆಸ್ಟ್ಗೆ ಅನುಮತಿಯನ್ನ ಕೇಳಲಾಗಿತ್ತು. ಆದರೆ ಅನುಮತಿಯನ್ನ ನಿರಾಕರಿಸಲಾಗಿದೆ. ಅನುಮತಿ ನಿರಾಕರಣೆ ನಡುವೆಯೂ ಆಕ್ಸಾದಿಂದ ಪ್ರೊಟೆಸ್ಟ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ನಗರಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಮಿಷನರ್ ಕೈಗೊಂಡಿದ್ದಾರೆ. ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸರಿಂದ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದ್ದು, ಕಳೆದ ಸೆಪ್ಟೆಂಬರ್ನಲ್ಲಿ ಧಾರವಾಡದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ದು, ಪ್ರತಿಭಟನೆ ವೇಳೆ ಕೆಲ ಅಹಿತಕರ ಘಟನೆ ನಡೆದಿರೋ ಬಗ್ಗೆ ವರದಿಯಾಗಿದ್ದು, ಈ ವೇಳೆ ಕೆಲವು ಅಹಿತಕರ ಘಟನೆಗಳಿಗೆ ಕಾರಣವಾಗಿತ್ತು ಅಂದು ನಡೆದಂತಹ ಒಂದು ಪ್ರೊಟೆಸ್ಟ್. ಅದೇ ಕಾರಣಕ್ಕೆ ಈಗ ಮತ್ತೆ ಪ್ರೊಟೆಸ್ಟ್ ನಡೆಸಲಿಕ್ಕೆ ಅವಕಾಶವನ್ನು ನಿರಾಕರಿಸಲಾಗಿದೆ. ಹಾಗಾಗಿ ವಿದ್ಯಾಕಾಶಿಯಲ್ಲಿ ಮತ್ತೆ ಮೊಳಗುತ್ತಾ ಜೆನ್ಜಿ ಪ್ರೊಟೆಸ್ಟ್ ಅನ್ನುವಂಥ ಒಂದು ವಿಚಾರ ಕೂಡ ಸದ್ದು ಮಾಡ್ತಾ ಇದೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರು ಕಾಂತಕುಮಾರ್ ನೇತೃತ್ವದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ಮತ್ತು ಇತ್ತೀಚಿನ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಗೊಂದಲಗಳಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇರುವಂಥದ್ದು ಕಾಣ್ತಿದ್ವಿ. ಇದು ಆಗಸ್ಟ್ 2, 2026ರಂದು ನಡೆದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ವೇಳೆ ವಿಜಯಪುರ ಜಿಲ್ಲೆಯ ತಿಕೋಟಾದ ಶಾರದಾಂಬ ಪದವಿ ಪೂರ್ವ ಕಾಲೇಜು ಸೇರಿದಂತೆ ಕೆಲವು ಕೇಂದ್ರಗಳಲ್ಲಿ ಸರಣಿ ಸಂಖ್ಯೆಗಳು ತಾಳೆಯಾಗದ ಕಾರಣ, ಅಂದರೆ ಈ ಸಂದರ್ಭದಲ್ಲಿ ಕೆಲವು ಕೇಂದ್ರಗಳಲ್ಲಿ OMR ಶೀಟ್ ಹಾಗೂ ಪ್ರಶ್ನೆ ಪತ್ರಿಕೆಯ ಸರಣಿ ಸಂಖ್ಯೆಗಳು ತಾಳೆಯಾಗದ ಕಾರಣ ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನು ಬಹಿಷ್ಕರಿಸಿ ತೀವ್ರ ಪ್ರತಿಭಟನೆ ನಡೆಸಿದರು. ಅಕ್ಸಾ ಸಂಸ್ಥೆ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆಗೆ ಮನವಿಯನ್ನ ಮಿಶಿಗನ್ ಕಾಂಪೌಂಡ್ ಅಂತ ಏನಿದೆ ಕಾರ್ಪೊರೇಷನ್ ಅವರ ಜಾಗ, ನಮ್ಮ ಸಬರ್ಬನ್ ಪೊಲೀಸ್ ಠಾಣೆ ಸರ್, ಅಲ್ಲಿ ಈ ಹಿಂದೆ ಕೊಟ್ಟಿದ್ರು. ನಾವು ಅವರ ಒಂದು ಅರ್ಜಿಯನ್ನ ಪರಿಶೀಲಿಸಿ, ಮುಖ್ಯವಾಗಿ ಅವರು ಮಿಶಿಗನ್ ಕಾಂಪೌಂಡ್ ಅವರು ಕಾರ್ಪೊರೇಷನ್ ಸೇರಿದ್ರು, ಅವರಿಂದ ಯಾವುದೇ ಅನುಮತಿ ತಗೊಂಡಿಲ್ಲ ಅನ್ನೋದು ಒಂದು. ಮತ್ತು ಈ ಒಂದು ಸಂಘಟನೆ ಹಿಂದೆ ಪ್ರತಿಭಟನೆ ಮಾಡಿದಂತ ಅಲ್ಲಿ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ, ಸಾರ್ವಜನಿಕರಿಗೆ ಅನಾನುಕೂಲ, ರಸ್ತೆ ತಡೆ ಅವೆಲ್ಲ ಆಗಿತ್ತು. ಸರ್, ಈಗ ಧಾರವಾಡದಲ್ಲಿ ತುಂಬಾ ಪ್ರೊಟೆಸ್ಟ್ ಮಾಡಿದ್ವಿ. ಈಗ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಮಾಡಿದೀವಿ. ಬೆಂಗಳೂರು, ಧಾರವಾಡ, ಬಿಜಾಪುರ, ಕಲಬುರಗಿ, ಶಿವಮೊಗ್ಗ, ಹಾಸನ, ಕೋಲಾರ, ಮೈಸೂರು ಎಲ್ಲ ಡಿಸ್ಟಿಕಲ್ಲೂ ಹೋರಾಟ ಮಾಡಿದ ನಂತರ ಏನು ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ, ಈ ಒಂದು 2,186 ಹುದ್ದೆಗಳದ್ದ ಒಂದು 6 ಮಂತ್ ಇವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಮೊನ್ನೆ ಏನು PC ಎಕ್ಸಾಮ್ಸಲ್ಲಿ ಎಷ್ಟೋ ಸ್ಕೂಲು ಕಾಲೇಜಸಲ್ಲಿ ಗಡಿಯಾರ ಇರಲಿಲ್ಲ, ಮತ್ತು ಟೈಮಿಗೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಉತ್ತರ ಕರ್ನಾಟಕದ ನಮ್ಮ ಬ್ಯೂರೋ ಚೀಫ್ ರಾಜೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರಾಜೇಶ್, ಸೊ ಈ ಭಾಗದಲ್ಲಿ ಧಾರವಾಡದಲ್ಲಿ ಒಂದು ಕಡೆ ಮತ್ತೆ ಜೆನ್ಜಿ ಪ್ರತಿಭಟನೆಯಂತಹ ಒಂದು ಬಿಸಿ ತಟ್ಟುವ ಸಾಧ್ಯತೆ ಏನಾದರೂ ಇದೆಯಾ? ಯಾಕೆಂದರೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಆಕ್ಸಾ ಅಧ್ಯಕ್ಷ ಕಾಂತಕುಮಾರ್ ನೇತೃತ್ವದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಚಾರದಲ್ಲಿ ಪ್ರೊಟೆಸ್ಟ್ ಆಗಿತ್ತು. ಈಗ ಮತ್ತೆ ಪ್ರೊಟೆಸ್ಟ್ಗೆ ಅನುಮತಿ ನಿರಾಕರಿಸ್ತಾ ಇರೋದು ಯಾಕೆ? ಎಸ್ ವಸಂತ, ಏನಂತಂದ್ರೆ ಕಳೆದ 5-6 ತಿಂಗಳ ಹಿಂದೆನೆ ಕೂಡ ಆಕ್ಸಾ ಸಂಘಟನೆ ಒಂದು ಬೃಹತ್ ಆದ ಪ್ರತಿಭಟನೆಯನ್ನ ಧಾರವಾಡದಲ್ಲಿ ಹಮ್ಮಿಕೊಂಡಿತ್ತು. ಯಾಕಂದ್ರೆ ಸರ್ಕಾರಿ ನೇಮಕಾತಿ ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಇದಕ್ಕೆ ಹಲವಾರು ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದ್ರು ಮತ್ತು ಬಿಜೆಪಿ ಅವರು ಕೂಡ ಆ ವೇಳೆಯಲ್ಲಿ ಸಾಥ್ ಕೊಟ್ಟರು. ಆಮೇಲೆ ಕೆಲವು ಅಹಿತಕರ ಘಟನೆಗಳು ಕೂಡ ನಡೆದಿದ್ದಕ್ಕಂತಂದ್ರೆ ಆ ವೇಳೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಈ ಪ್ರತಿಭಟನೆ ಏನಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಈ ನಿಟ್ಟಿನಲ್ಲಿ ಮತ್ತೆ ಅವರು ಈಗ ಮತ್ತೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿಯ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ರು. ಈ ನಿಟ್ಟಿನಲ್ಲಿ ಪರೀಕ್ಷೆ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ. ಯಾಕಂತಂದ್ರೆ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳನ್ನ ನೀಡಿಲ್ಲ. ಯಾಕಂತಂದ್ರೆ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳ ಬಸ್ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ಪ್ರಯಾಣಗಳ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಒಳಗಡೆ ಅವ್ರಿಗೆ ಕುಡಿಯೋ ನೀರು ಆಗಿರ್ಬೋದು, ಸಮಯದ ಅಭಾವ, ಯಾವೆಲ್ಲ ರೀತಿಯಲ್ಲಿ ಕೂಡ ಯಾವುದೇ ರೀತಿ
ಸೌಲಭ್ಯಗಳನ್ನ ಒದಗಿಸಿಲ್ಲ. ಹೀಗಾಗಿ ಮರುಪರೀಕ್ಷೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಗೃಹ ಸಚಿವರನ್ನ ಭೇಟಿಯಾಗಿ ಮನವಿ ಕೂಡ ಮಾಡಿದ್ದೇವೆ. ಆದ್ರೆ ಇದಕ್ಕೆ ಯಾವುದೇ ರೀತಿ ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆ ನೀಡಿಲ್ಲ. ಹಾಗಾಗಿ ನಾವು ಇವತ್ತು ಅಂದ್ರೆ ಧಾರವಾಡದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ತಾ ಇದೀವಿ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿದ್ದಾರೆ. ಆದ್ರೆ ಇದಕ್ಕೆ ಕಮಿಷನರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಪ್ರತಿಭಟನೆಗೆ ಅವಕಾಶ ನೀಡಿಲ್ಲ. ಈಗಾಗಲೇ ಕಮಿಷನರ್ ನೇತೃತ್ವದಲ್ಲಿ ಸುಮಾರು ಏನು ಒಬ್ರು ಕಮಿಷನರ್ ಹಾಗೂ ಇಬ್ಬರು ಡಿಸಿಪಿಗಳ ನೇತೃತ್ವದಲ್ಲಿ ರಾಜೇಶ್. ಸುಮಾರು 1,000 ಪೊಲೀಸರನ್ನ ನಿಯೋಜನೆ ಮಾಡಿದೆ. ಯಾಕಂದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದಕ್ಕಾಗಿ. ಆದ್ರೆ ಯಾವುದೇ ರೀತಿ ಈಗ ಅವರಿಗೆ ಅವಕಾಶವನ್ನ ಪ್ರತಿಭಟನೆಗೆ ನೀಡಿಲ್ಲ. ಹೀಗಾಗಿ ಅವರನ್ನ ಈಗ ಅವ್ರು ಎಲ್ಲಿದ್ದಾರೆ ನಿಟ್ಟಿನಲ್ಲಿ ಅವ್ರನ್ನ ವಶಕ್ಕೆ ಪಡ್ಲಿಕ್ಕೂ ಕೂಡ ಈಗ ಪೊಲೀಸರು ಸಿದ್ಧತೆ ನಡೆಸ್ಕೊಂಡಿದ್ದಾರೆ. ಯಾಕಂದ್ರೆ ಕಳೆದ ಏನು ಪ್ರತಿಭಟನೆ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೆದಿದ್ದು, ಸಾಕಷ್ಟು ಏನು ಗಲಾಟೆಗಳು ಕೂಡ ಆಗಿರೋದು, ಆಂಗ್ಲ ವಿದ್ಯಾರ್ಥಿಗಳು ಕೂಡ ಏಕಾಏಕಿ ಮುನ್ನುಗ್ಗಿ ಏನಂತಂದ್ರೆ ಪ್ರತಿಭಟನೆ ನಡೆಸಿ ಏನು ದಾರಿಗಳನ್ನ ಬಂದ್ ಮಾಡಿದ್ರು. ಹೀಗಾಗಿ ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು, ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಸಕಲ ಪೊಲೀಸ್ ಬಂದೋಬಸ್ತನ್ನು ಕೂಡ ಏನು ಶಶಿಕುಮಾರ್ ಅವರು ಮಾಡ್ಕೊಂಡಿದ್ದಾರೆ. ಆದ್ರೆ ಈಗಾಗಲೇ ಅವರು ಎಲ್ಲಿದ್ದಾರೆ, ಯಾಕಂದ್ರೆ ಧಾರವಾಡದಲ್ಲಿ ಎಲ್ಲಿದ್ದಾರೆ ನಿಟ್ಟಿನಲ್ಲಿ ಅವ್ರನ್ನ ಹುಡುಕಾಟ ಕೂಡ ಈಗ ಆರಂಭಿಸಿದ್ದಾರೆ. ವಸಂತ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.